ಕರ್ಮ ಮಾಡುತ್ತಿರುವಾಗ ನಿನ್ಗೇನು ಕಷ್ಟ ಇಲ್ಲ ದೂರ ಮಾಡಿ ಮಾಡಿ ನೀವು ನಮ್ಮ ಓಡಿಸ್ಕೊಳ್ಳಿದ ಬಂದು ನೋಡಿ ಇಲ್ಲಿ ಸೇರ್ಬೇಕ ಬತ್ತೆ ಹಾಂ ಹೇಳಿ ಹೇಳಿ ಕೋಳಿ ಕಿತ್ತಕ್ಕೆ ಬಂತು ಸ್ವಾಮಿ ಅಡಿಗೆ ಮುಂದೆ ಬಂತು ಏನು ರಾಗಿ ಕಾಳು ಅನ್ಕೊಂಬಿಟ್ಟಿರ್ಬೇಕು ನಿಮ್ಮವ್ ನೋಡಿ ಆ ಲುಂಗಿ ಅಡಿ ನೋಡ್ಬಿಟ್ಟು ಎಲ್ಲೋದ್ ರಾಗಿ ಕಾಳು ಅನ್ಕೊಂಬಿಟ್ಟವ್ ನಿಮ್ಮವ್ ಎರಡು ನೋಡಿ ಓ ಇವರೇ ಇದು ಎಂಥದ್ದು ಮಾತಾಡಾರೆ ಹಾ ಈಗ ಬಂದಿರೋದು ಹೇಳ್ರಿ ಏನ ಇರ್ಲಿ ಬಿಡಿ. ಹಲೋ ಹಲೋ ಯಾರು 80 ಡಿಗ್ರಿ ಸೆಲ್ಸಿಯಸ್ಗಿಂತ ಅವರ ಪ್ರಾಣವನ್ನು ಉಳಿಸಿಕೊಡುವಾಗ 50-60 ಸೆಲ್ಸಿಯಸ್ ಬಂದರೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ಅವರ ಪ್ರಾಣಿ ಪಕ್ಷಿ ಹಾರಿ ಹೋಗೋದಕ್ಕಿಂತ ಮುಂಚೆ ಮಾರ್ಗ ಮಧ್ಯೆ ಸಾಗಿಸುತ್ತಿರುವ ಮತ್ತು ಸಿಎಂ ಮನೆ ಮುಂದೆ ಧರಣಿಯನ್ನು ಕೂತು ಉಳಿತಾರ ಮಾಡುವಾಗ ಅವರು ಹೋಗುತ್ತಿರುವ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಅವರು ಕ್ಯಾಮ್ರಾಮನ್ ಸುಬ್ರಹ್ಮಣ್ಯನ್ ಜೊತೆ ಸೂರ್ಯಮನ್ ಕನಮನ್ ಬೆಂಗಳೂರು. ಯಾರು ನಾವು ಕೊರೋನಾ ನನ್ಗೆ ಯಾಕೆ ಮಾಡಿದ್ರಾ ಸರ್? ನಿಮ್ಗೆ ಅಂತ ಅಲ್ಲ, ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಹಾಂ ಈ ಕೊರೋನಾ ಬಂದು ಜನ ಈಗ ಸಾಯ್ತಾ ಇದ್ದಾರೆ, ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಸರ್? ಇದು ಬಿಸಿನೀರು ಕುಡಿಬೇಕು, ಬಿಸಿ ಸ್ನಾನ ಮಾಡ್ಕೋಬೇಕು, ಬಿಸಿ ಊಟ ಮಾಡಬೇಕು, ಮಾಸ್ಕ್ ಹಾಕೋಬೇಕು, ಆಮೇಲೆ ಇದೆಂಥದ್ದು ಗೊಣ್ಣೆ ಯಂತ್ರಾಗ ಕೈ ತೊಳ್ಕೋಬೇಕು, ಕೈ ಸವರ್ಕೋಬೇಕು, ಆಮೇಲೆ ಸ್ಯಾನಿಟೈಸರ್ ಸ್ಯಾನಿಟೈಸರ್ ಆಗಿ ಇದನ್ನ ಕೈ ತೊಳ್ಕೊಂಡು ಮುಚ್ಚಿ ನೋಡ್ಕೋಬೇಕು. ಗೊಣ್ಣೆ ಅಲ್ಲ ಸರ್, ಅದು ಗೊಣ್ಣೆ ಅಂತ ಹೇಳ್ಬಾರ್ದು. ಅಲ್ಲ ಹಂಗೆ ಬರ್ತೈತೆ ಹಿಂಗೆ ಅದ್ಮೀರಿ. ಆಮೇಲೆ ಇದು ಪಾರ್ಕೆಟ್ಗೆ ಬೇಕಾಬಿಟ್ಟು ಓಡಾಡಬಾರ್ದು. ಆಮೇಲೆ ಇದೆಂಥದ್ದು ಮನೆಗೆ ಬಿಟ್ಟು ಆಚೆ ಎಲ್ಲೂ ಹೋಗ್ಬಾರ್ದು. ಆಮೇಲೆ ನಿಮಗೆ ಯಾರಿಗೆ ಗೊತ್ತಿರುತ್ತೆ ಅವ್ರಿಗೆ ನೀವು ಹೇಳ್ಬೇಕು, ನಮಗೆ ಗೊತ್ತಿರೋದು ನಾವು ಹೇಳ್ಬೇಕು. ನಿಮ್ಮ ಕೈಲೇನೋ 500,000 ಇದ್ದರೆ ದಾನ ಮಾಡ್ಬೇಕು ಬಡವ್ರ ಬಗ್ಗರಿಗೆ. ನಮ್ಮ ಕೈಲಿ 50 ರೂಪಾಯಿ ಇದ್ರೆ ದಾನ ಮಾಡ್ಬೇಕು. ಇಷ್ಟೇ ಸರ್. ನಾನು ಮನೆ ಕಿತ್ಕೊಂಡ್ಬಿಟ್ಟಿದ್ದೀನಿ. ಒಂದು ನಿಮಿಷ. ಆಯ್ತು ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ನರಸಿಂಹರಾಜು ಬಳ್ಳಾಪುರ ಸರ್. ಅದೇನು ಬಳ್ಳಾಪುರ ಅಂದ್ರೆ? ಬೂಗನಹಳ್ಳಿ, ಇದು ತುಮಕೂರು ಹತ್ರ ಬಳ್ಳಾಪುರ. ತುಮಕೂರಿಂದ ನರಸಿಂಹರಾಜು ಬಳ್ಳಾಪುರ ಅಲ್ವಾ? ಬಳ್ಳಾಪುರ, ನರಸಿಂಹರಾಜು ಬಳ್ಳಾಪುರ ಅವರು ಒಳ್ಳೆ ಆರೋಗ್ಯದ ಬಗ್ಗೆ ಟಿಪ್ಸ್ ಅನ್ನು ಕೊಟ್ಟಿದ್ದಾರೆ. ಕೊರೋನಾ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲು ಮತ್ತು ಜನರಲ್ಲಿ ಆತಂಕವನ್ನು ಹೋಗಲಾಡಿಸಲು ಮತ್ತೆ ಎದುರ್ಕೊಳ್ಬಾರ್ದು, ಯಾವುದೇ ಕಾರಣಕ್ಕೂ ಎದುರ್ಕೊಬಾರ್ದು. ನರಸಿಂಹರಾಜು ಅವರು ಜೀವನದಲ್ಲಿ ಹೇಗೆ ಮಾಡ್ಕೊಂಡಿದ್ದಾರೆ, ಹೇಗೆ ಸ್ಯಾನಿಟೈಸರ್ ಅಲ್ಲಿ ಕೈ ತೊಳ್ಕೊಬೇಕು, ಬಿಸಿ ಊಟ ಮಾಡಬೇಕು, ಆಮೇಲೆ ಬಿಸಿ ನೀರು ಸ್ನಾನ ಮಾಡಬೇಕು, ಆಮೇಲೆ ಮಾರ್ಕೆಟ್ಗೆಲ್ಲ ಹೋಗ್ಬಾರ್ದು, ಮಾರ್ಕೆಟ್ಗೆ ಜನ ಹೋಗ್ಬಾರ್ದು, ಜನ ಇರೋ ಹೋಗ್ಬಾರ್ದು ಅಂತ ಅವರು ಜನರಿಗೆ ಕರ್ನಾಟಕದ ಜನರಿಗೆ ಆರೋಗ್ಯದ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಿ ಅವರು ಒಳ್ಳೆ ಸಲಹೆಯನ್ನು ಕೊಟ್ಟಿರ್ತಾರೆ. ಹೋಗುತ್ತಿರುವಾಗ, ಬರುತ್ತಿರುವಾಗ, ನಾನು ಮಾಡುತ್ತಿರುವಾಗ, ಹೋಗುತ್ತಿರುವಾಗ, ಎಲ್ಲೂ ಕರ್ಮ ಮಾಡುತ್ತಿರುವಾಗ ನಿನ್ಗೇನು ಕಷ್ಟ ಇಲ್ಲ ದೂರ ಮಾಡಿ ನೀವು ನಮ್ಮ ಓಡಿಸ್ಕೊಳ್ಳಿದ ಬಂದು ನೋಡಿ ಇಲ್ಲಿ ಸೇರ್ಬೇಕ ಬತ್ತೆ. ಹಾಂ ಹೇಳಿ 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 ಕೋಳಿ ಕಿತ್ತಕ್ಕೆ ಬಂತು ಸ್ವಾಮಿ ಅಡಿಗೆ ಮುಂದೆ ಬಂತು. ಏನು ರಾಗಿ ಕಾಳು ಅನ್ಕೊಂಬಿಟ್ಟಿರ್ಬೇಕು ನಿಮ್ಮವ್ ನೋಡಿ. ಅಲ್ಲ ಇದು ಕೋಳಿ ಇದು ಅಟ್ಟಿಸ್ಕೊಂಬಂತಲ್ಲ, ನನ್ನ ಅಡಿಗೆ ಬಂದ್ಬಿಡ್ತು. ಹುಂಜ್ ಅಟ್ಟಿಸ್ಕೊಂಬಂತು. ನನ್ನ ಹತ್ತಕ್ಕೆ ಬಂದು ನನ್ನ ಚೆಂದಿಗೆ ಬಂದು ನಾನೇ ಮಾಡೋಣ. ಓಡಿಸು. ಅಲ್ಲ ಸರ್, ಅವು ರಾಗಿ ಕಾಳು ಅನ್ಕೊಂಡು ಕುಕ್ಕಕ್ಕೆ ಬಂದ್ಬಿಟ್ಟವೆ ಅಲ್ವಾ? ರಾಗಿ ಕಾಳು ಏನಿಲ್ಲ, ಇದು ಹುಂಜ್ ಅಟ್ಟಿಸ್ಕೊಂಬಂತು. ನೀವು ಪಂಚೆ ಉಟ್ಕೊಂಡಿದ್ದೀರಲ್ವಾ? ಪಂಚೆ ಲುಂಗಿ. ಲುಂಗಿ. ಆ ಲುಂಗಿ ಅಡೆ ನೋಡ್ಬಿಟ್ಟು ಎಲ್ಲೋದ್ ರಾಗಿ ಕಾಳು ಅನ್ಕೊಂಬಿಟ್ಟವ್ ನಿಮ್ಮವ್ ಎರಡು ನೋಡಿ. ಇವರೇ ಇದು ಎಂಥದ್ದು ಮಾತಾಡಾರೆ ಈಗ ಬಂದಿರೋದು ಹೇಳ್ರಿ. ಏನ ಇರ್ಲಿ ಬಿಡಿ, ಕ್ಷಮಿಸಿ. ನರಸಿಂಹರಾಜು ಬಳ್ಳಾಪುರ ಅವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಅವರು ಬೀರುವಾಗ, ಬೇಣುವಾಗ, ಶೀಣುವಾಗ, ಕೆಮ್ಮುವಾಗ, ನೆಗಡಿಯಾದಾಗ, ಹಾಲಲ್ಲಿ, ಪಾಲಲ್ಲಿ, ಕೊನ್ನಲ್ಲಿ, ನಿಂತಲ್ಲಿ, ಕುಂತಲ್ಲಿ, ನಿಂತಲ್ಲಿ, ಮನಗದಲ್ಲಿ, ಬೂರುವಾಗ, ಮಾರ್ಕೆಟಲ್ಲಿ, ಸಂತೆಯಲ್ಲಿ ಓಡಾಡ್ಕೊಂಡು ಬಾರ್ದು ಮತ್ತು ಸೀನುವಾಗ, ಕೆಮ್ಮುವಾಗ, ಕೊನೆ ತರದು ಕೈಗೆ ಹಾಕೊಂಡು ಒರೆಸ್ಕೊಂಡು, ತಿನ್ನುವಾಗ, ಓಡಿಸ್ಕೊಂಡು, ಮನುವಾಗ, ಮಾಡ್ಕೊಂಡು ಮಾಡುವಾಗ, ಹೋಗುವಾಗ. ಇವ್ರಿ ಅಣ್ಣರೇ, ನೀವು ಯಾರು ಹೇಳು ಮಂತದ ಐನಾರು ಅಥವಾ ಇದು ಇವ್ರಿಗೆ ಕೊರೋನಾದ ಬಗ್ಗೆ ಏನೋ ಅವ್ರಿಗೆ ಒಳ್ಳೇದವ ಎರಡು ಮಾತು. ಕೊರೋನಾ ಬಗ್ಗೆ ಇದು ಹಾಡ್ಕೊಂಡು ಸರ್, ಈಗ ಹಾಡುಗಳು ಬರಲ್ವಾ? ಹೇಳಿ ಸರ್. ಹಾಡುಗಳು ಹಂಗೆ ಹಾಡ್ಕೊಂಡು ನಾವು ಹೋಗೋದು ಸರ್ ಅಷ್ಟೇ. ನಾವು ಶ್ರೀಮಂತರುಗಳಿಗೆ ಫೋನ್ ಮಾಡಿ ಅವರಿಂದ ಸಹಾಯ ಹಸ್ತ ಚಾಚ್ತಾ ಇದ್ದೀವಿ. ಅದಕ್ಕೆ ನಾವು ನಿಮಗೆ ಫೋನ್ ಮಾಡಿದ್ದು. ನೀವು ಏನೋ ಧನ ಸಹಾಯ ಏನೋ 2 ಲಕ್ಷ 3 ಲಕ್ಷ ಸಹಾಯ ಮಾಡ್ತೀರಾ ಅಂತ. ನಾವೊಂದು 20 ಮಾಸ್ಕ್ ಕೊಡಿಸ್ತು. ಆಮೇಲೆ ನಮ್ಮ ಮನೆಗೆ ಯಾರೋ ಫ್ರೀ ಕೊಟ್ಟಿದ್ರು ಸ್ಯಾನಿಟೈಸರ್ ಅಂಗಡಿಗರು, ಅದನ್ನ ಅವ್ರಿಗೆ ಕೊಟ್ಟು ನಮ್ದು ಮಗಳು ಮದುವೆ ಮಾಡೋದು ಎಲ್ಲ ಲಾಸ್ ಆಯ್ತು. ನಮ್ದೇ ಅದೇನೋ ಮಗಳು ಮದುವೆ ಮಾಡಿದಕ್ಕೆ ನಮ್ಗೆ ಗೊತ್ತಿಲ್ಲ. ಈಗ ನೀವು 2 ಲಕ್ಷ ಸಹಾಯ ಮಾಡಿದ್ರೆ ಇವ್ರಿಗೆ ಜನಗಳು, ಬಡೋ ಜನಗಳಿಗೆ ನಾವು ಆ ದುಡ್ಡಲ್ಲಿ ಸ್ಯಾನಿಟೈಸರು
ಆಮೇಲೆ ಮಾಸ್ಕು. ಎಲ್ಲಿಗೆ ತರ್ಬೇಕು ಹೇಳಿ ಸ್ವಾಮಿ? ಒಂದು ವಾಲಿದಾವೆ ಒಂದು 10-20 ಸಾವಿರ ಇಕ್ಕಿ ಎಲ್ಲಿಗೆ ತಂದು ಕೊಡ್ಬೇಕು? 10 ಜನಕ್ಕೆ 10-20 ಸಾವಿರ ಅಲ್ಲ, ಏನಾಗುತ್ತೆ ಸರ್ ನಿಮ್ಮಂತ ಶ್ರೀಮಂತರೇ ಹಂಗ ಅಂದ್ಬಿಟ್ರೆ? ಶ್ರೀಮಂತರಲ್ಲ, ನಮ್ದು ಬಡವರು ಸರ್. ನಾವು ಅಷ್ಟು ಸುಲಭವಾಗಿ ಫೋನ್ ಮಾಡಲ್ಲ. ನಾವು ಎಲ್ಲ ವಿಚಾರಿಸ್ಕೊಂಡು ನೀವ್ ಎಂತವ್ರು, ನಿಮ್ಮ ಫ್ಯಾಮಿಲಿ ಹೆಂಗೆ, ನೀವ್ ಹೆಂಗೆ, ನೀವ್ ಫೈನಾನ್ಸ್ ಎಷ್ಟು ಬಿಟ್ಟಿದ್ದೀರಾ, ತಿಂಗ್ಳಿಗೆ ಎಷ್ಟು ದುಡಿತೀರಾ? ಅಣ್ಣ ಬಂದ್ರಲ್ಲ ಏರಿಕರು ಪೊಲೀಸ್ನವ್ರು ಬಂದ್ರು. ಇದು ಮಗ ಇದು ಮಾಸ್ಕ್ ಹಾಕ ಗೋವಿಂದ್ ಪೊಲೀಸ್ನವ್ರು ಬಂದ್ರು. ಹಲೋ ಹೇಳಿ ಸ್ವಾಮಿ. ಹೇಳಿ, ಎಲ್ಲಿಗೆ ಬಂದ್ರು ಸರ್? ಇದು ಅದೇ ಕದ 10 ಗಂಟೆ ಮೇಲೆ ಹಾಕ್ಬೇಕಲ್ಲ. ಬಂದ್ರು, ಹಂಗೆ ಹೋಗ್ಬಿಟ್ರು, ನಿಲ್ಲಿಸ್ಲಿಲ್ಲ. ಹೋಗ್ಬಿಟ್ರಾ? ಅಲ್ಲ ಇದೇನು ಹೋಗುತ್ತರ ಹೆಂಗೆ ಸ್ವಾಮಿ ಇದು ಕೊರೋನಾ? ಅದು ಒಬ್ಬೊಬ್ರಿಗೆ ಒಂದೊಂದು ಬರುತ್ತಲ್ಲ, ಅದು ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ. ನಾವು ಅಲ್ಲ ನಿಮಗ್ ಬಂದಿರುತ್ತೆ ಅನ್ಕೊಳ್ರಿ ಕೊರೋನಾ, ಅವಾಗ ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ ಸರ್. ಓಯ್ ನೀನ್ ಒಟ್ಟಿಗೆ ಅನ್ನ ತಿಂತೆ ಹೇಳಿ ತಿಂತೆ ನೀನು. ನಾನು ಹೋಗ್ಬಿಟ್ರೆ ಕೊರೋನಾ ಸತ್ತೋಗುತ್ತಾ? ನಿಮ್ಮ ಇದು ಇವ್ರೆ ಯಾವ ಹೇಳಿ ನಿಮ್ದು? ಯಾರು ಮಜ್ಜಿಗೆ ಬೇಕಾ ನಿಮ್ಗೆ? ಇಲ್ಲ, ಯಾವ ಊರು? ಯಾರ್ದು? ನಿಮ್ದು? ನಮ್ದು ಬಳ್ಳಾಪುರ. ಅಚ್ಚುಕಟ್ಟಾಗಿ ಮಾತಾಡೋದು ಕಲೀರಿ ಮೊದಲು. ನಾವು ನಿಮ್ಮಂಗೆ ಸಂಸಾರ ಐತೆ, ಮಕ್ಳು ಮರಿ ಇದಾವೆ, ನಾವು ಕಂಡೀಷನ್ನಾಗ ಆರೋಗ್ಯವಾಗಿ ಮನೆಯಾಗಿರ್ಬೇಕು, 10 ಜನ ಕೇಳಬೇಕು ಅಂತ ನಾವಿರೋದು ಕೊರೋನಾದ ಬಗ್ಗೆ. ಎಲ್ಲ ಇರ್ರಿ, ಸಂತೋಷ. ನೀನು ಹೇಳ್ದಂಗೆ ಎಲ್ಲ ಹೋಗಂಗಿದ್ರೆ ಎಷ್ಟು ಜನ ಸಾಯಕ್ಕೆ ಬಂದ್ಬಿಡು ಎಷ್ಟೈತಿ ನೀನು? ಅಲ್ಲ ಸರ್, ಖಂಡಿತ ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ. ಆಮೇಲೆ ನೀನು ಎಂತೆಂಥವ್ರೆಲ್ಲ ಬಂದು ಸಾಯ್ತವ್ರೆ, ನೀವು ಸಾಯ್ತಿಲ್ವಲ್ಲ ಯಾಕೆ? ಏನ್ ನೀವಿದ್ದೇನು ಪ್ರಯತ್ನ? ಇನ್ನೊಂದು 4 ಜನ ಹೆಂಗಸ್ರುಗಳು ಹಾಳು ಮಾಡಕ? ನಾನು ಅಂದ್ರೆ ಎಲ್ಲಿ ಇಷ್ಟ ತನಕ ಮಾತಾಡಿದ್ದು, ಅವರು ಈಗ ಮಾತಾಡಿದ್ರಲ್ಲ ಬೆಳಗ್ಗೆಯಿಂದ ನಿಮ್ ಜೊತೆ ಫೋನಾಗೆ, ಅವರು ನಮ್ ಫ್ರೆಂಡು, ಬಾಯ್ ಫ್ರೆಂಡ್. ನನಗೆ ಬಾಯ್ ಫ್ರೆಂಡ್ ತಲೆ ನಂತವೇ ಮಾತಾಡಿದೆ. ನಾನು ಗಂಡನ ಜೊತೆ ಮಾತಾಡು ಅಂತ ಹೇಳ್ದೆ ಅವ್ರಿಗೆ. ಮೂಗರ್ದ್ರ ಕೆರ ತಗೊಂಡೋಗಿ 3 ಸಲ ಬಂದು ಹೊಡೆದ್ಬಿಡ್ತೀನಿ ಸೋಳೆ. ಹಿಂದೆ ನೀವು ಕಾಯಿನ ಹಾಕಿ ನಿಮ್ಮಮ್ಮ ಯಾಕೋ ನಮ್ಮ ಮನೆಯವ್ರು ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಸರಿಯಾಗಿ ನೀ ಕಲೆ ಇಸ್ತೀನಿ ಅಲ್ಲಿ ಮುಂದೆ. ಯಾಕೆಂದ್ರೆ ಉಪ್ಸ ನಿಮ್ಗೆ ಕೊರೋನಾ ಗಿರೋನ ಬಂದಿದ್ದ ಸತ್ತೋಗ್ಬಿಡ್ತೀಯ, ಹಂಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡ. ಗಂಟ್ಲಲ್ಲಿ ಅದು ಬಂದು ಇದಾಗ್ಬಿಟ್ಟು ಉಸಿರಾಡ್ದಿಲ್ದಂಗೆ ಆಗ್ಬಿಟ್ಟು ಆಮೇಲೆ ಹಿಂಗೆ ಆಂಬುಲೆನ್ಸ್ ತಗೊಂಡು ಹೋಗ್ಬೇಕಾರೆ ಅನ್ಕೊಂಡು ಹಿಂಗೆ ಮಾತಾಡ್ಕೊಂಡು ಹೊರಗೋಗ್ಬಿಟ್ರು ನೀನು. ಇಡೀ ನಿನ್ನ ಹತ್ರ ಕೆಟ್ಟ ಹಾಳಾಗಿ ಹೋಗ್ತಾವ್ರಲ್ಲ ಜನಗಳು, ಅವ್ರು ಬದುಕಕ್ ದಾರಿ ಆಗ್ತೈತಿ. ನಿನ್ನಂತರ ಮೊದ್ಲು ಹೊರಗೆ ಹೋಗ್ಬೇಕು, ಕೊರೋನಾ ಬಂದ್ ನೀನು ಮೊದ್ಲು ಸತ್ತೋಗ್ಬೇಕು. ನಿಮ್ಮ ಜನಗಳಿಗೆ ಹೋಗ್ರಿ, ನಿಮ್ ಗಂಡ ಹೆಂಡತಿ ಮಕ್ಳು ಸಂಸಾರ ಚೆನ್ನಾಗಿರ್ರಿ, ನೀವು ಚೆನ್ನಾಗಿರ್ ಹೋಗ್ರಿ. ನಮ್ ದುಡಿಮೆ ಏನೋ ಕಷ್ಟನ ಸುಖನ ಅನುಭವಿಸ್ತೀನಿ ಅಂತೀವಿ, ನೀವ್ಯಾಕೆ ನನ್ನಿಂದ ಹಾಳಾಗಿ ಹೋಗ್ತೀರ ಅಂತ ಬುದ್ಧಿ ಹೇಳ್ಕಳ್ಸಲ್ಲ ಚಿನಾಲಿ. ಲೋಪರ್ ನನ್ ಮಗನೇ, ನೀನ್ ಮತ್ತೆ ಗೊಲ್ರ ಮುಂತಕ್ ಹೋಗೋದು, ಅಲ್ಲಿ ತಿಪ್ಪು ರತ್ನ ಮುಂತಕ್ ಹೋಗೋದು. ನಿಮ್ಮ ಅಮ್ಮ ನೀನೇನ್ ಬಂದು ನನ್ನ ದೀಪನು ಚಾಪೆ ಹಿಡ್ಕೊಂಬಂದು ನಾನು ಹೋಗಿರತಕ್ಕಲ್ಲ ಬರ್ತಿದ್ದೆಲ್ಲ ಚೆನ್ನಾಗಿ. ಹಂಗಾರೆ ನೀನ್ ಹೋಗಿದ್ದಕ್ಕೆಲ್ಲ ದೀಪನು ಚಾಪೆ ಹಿಡ್ಕೊಂಡು ಹೋಗ್ತೀಯಾ? ನಿಮ್ಮ ಅಮ್ಮ ಕಿತ್ತೋದ್ ಮುಂದೆ ಈಗ ಬಂದ್ರೆ ಕಾಯ ವಾಶ್ ಮಾಡ್ಕೊಳಕ್ ಕಿತ್ತೋದ್ಲ ಹುಡಿ. ಲೇ ನಿನಗ್ ಬದದ್ ನೋಡ್ಲ, ಇವತ್ತು ಸಾಯಂಕಾಲ ಇಲ್ಲಿ ಬೆಳಿಗ್ಗೆ ಬದದ್ ನೋಡ್ಲಾ? ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ನಮ್ಮ ಮನೆಯದು ಕದ್ರೇನಾಥ ಸ್ವಾಮಿ ಐತೆ. ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ. ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ. ಹಲೋ ಯಾರು ದಾಸರು? ಯಾರು ಅರ್ಗದೆ ದಾಸರು? ಗೊತ್ತಾಗ್ಲಿಲ್ವಾ? ಇಲ್ಲ ಸ್ವಾಮಿ. ನಾನ್ ಮೊನ್ನೆಲ್ಲ ಫೋನ್ ಮಾಡಿದ್ನಲ್ಲಪ್ಪ. ಹೆಂಗಿದ್ಯಾ? ಆರೋಗ್ಯನ ಏನು ಸಮಾಚಾರವೇನು? ಮನೆಯಲ್ಲಿ ಆರೋಗ್ಯ ಎಲ್ಲ ಚೆನ್ನಾಗಿದಾರ? ಎಲ್ಲ ಅಕ್ಕ ತಂಗಿಯರೆಲ್ಲ ಚೆನ್ನಾಗಿದಾರ? ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದಾರ? ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಎಲ್ಲ ಚೆನ್ನಾಗಿದಾರ? ಅಕ್ಕ ಏನ್ ಮಾಡ್ತಾ ಇದೆ, ಏನ್ ಮಾಡ್ತಿದೆ, ಏನ್ ತಿಂಡಿ ತಿಂದ್ರಿ, ಏನ್ ಅಡಿಗೆ ಮಾಡಿದಾರೆ, ನಿನ್ನೆ ಏನ್ ಊಟ ಮಾಡಿದ್ರಿ, ಇವತ್ತೇನ್ ಊಟ ಮಾಡಿದ್ರಪ್ಪ? ಒಂದು ಅರ್ಥ ಆಗಿಲ್ಲ ಸ್ವಾಮಿ ನೀವು ಮಾತಾಡಿದ್ದು. ಒಂದೇ ಸಮಯಕ್ಕೆ ಮಾತಾಡಿದ್ರು ಒಂದು ಅರ್ಥ ಆಗಿಲ್ಲ ನೀವು ಮಾತಾಡಿದ್ದು. ಆರೋಗ್ಯನಾ? ಆರೋಗ್ಯ ಸ್ವಾಮಿ. ನಿಮ್ ಹೆಂಡತಿ ಎಲ್ಲ ಚೆನ್ನಾಗಿದಾರಾ? ಮಕ್ಕಳೆಲ್ಲ ಚೆನ್ನಾಗಿದಾರಾ? ಎಲ್ಲ ಚೆನ್ನಾಗಿದ್ದಾರೆ. ಮಕ್ಕಳು ಕಾಲೇಜ್ಗೆ ಹೋಗಿದ್ದಾರೆ. ಹೆಂಡತಿ ಇದು ಅದು ಇವಾಗ ನಾಳೆ ಸಂಕ್ರಾಂತಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ನೀವು ಏನ್ ಕೆಲ್ಸಕ್ಕೆ ಹೋಗ್ತೀರಾ? ನಾವು ಒಂದು ಸಿಟಿನಾಗ ಒಂದು ಅಂಗಡಿ ಇದೆ, ಅಂಗಡಿ ಸಾಮಾನು ತಗೊಂಡ್ಬರೋದು.
ಮನೆ ಕಡೆ ಕೆಲಸ ಕಾರ್ಯ ಮಾಡ್ಕೊಂಡು ಏನ್ ಕೆಲಸ ಕಾರ್ಯ ಮಾಡ್ತೀರಾ? ಮನೆ ಕಡೆ ಕೆಲಸ ಕಾರ್ಯ ಅಂದ್ರೆ ಏನ್ ಸ್ವಾಮಿ? ಜಮೀನ್ ಎಷ್ಟಿದೆ? ಜಮೀನು ನಮ್ದ ಹಾ, ನಮ್ದು ₹1 ಯಾವ್ದಾದ್ರು ಜಮೀನ್ ಇಲ್ಲ ಸ್ವಾಮಿ ನಮ್ಮ ಹೆಸರಾಗಿ. ಹೌದಾ? ಹಾ, ಮತ್ತೀಗ ಮನೆ ಹತ್ರ ಏನ್ ಕೆಲಸ ಮಾಡ್ತೀನಿ? ಏನ್ ಕೆಲಸ ಮಾಡ್ತೀನಿ ಜಮೀನ್ ಇಲ್ದಿದ್ಮೇಲೆ? ನಮ್ಮ ತಾಯಿ ಹೆಸರಿನಾಗ ಐತೆ. ಹೌದಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ. ನಮ್ ಯಾರಿಗೆ? ತಾಯಿಯವ್ರಿಗೆ. ನಾವು ಅವ್ರ ಮಕ್ಳೇ, ಅವ್ರ ಮಕ್ಳೇ ನಾವು. ಅಲ್ಲ ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಆಲೆ? ನಮಗೂ ಮಕ್ಳೆಲ್ಲ ಮದುವೆ ಅವ್ರ ಮದ್ವೆ ಆಗಿಲ್ಲ. ನಮ್ಮ ಅಪ್ಪ ನಮ್ಮ ತಂದೆ ತೀರೋಗ್ಯವ್ರಿ. ಹೌದಾ? ಮತ್ತೆ ಬೇರೆ ಮದ್ವೆ ಆಗಿಲ್ವಾ ಅಮ್ಮರು? ಅಯ್ಯೋ ಯಾಲೆ ವಯಸ್ಸು 70 ವರ್ಷ 70 ವರ್ಷ ಆಯ್ತು ಸ್ವಾಮಿ. ಅಲ್ಲ ಇರ್ಲಿ ಪರವಾಗಿಲ್ಲ. ಅವಾಗ್ಲೇ ಸತ್ತೋ ನಿಮ್ ತಂದೆ ಸತ್ತೋಗಿ ಎಷ್ಟು ವರ್ಷ? ನಮ್ಮ ತಂದೆ ತೀರೋಗ್ಯವ್ರಿ. ಅಲ್ಲ ಎಷ್ಟು ವರ್ಷ ಆಯ್ತು ನಿಮ್ ತಂದೆ ತೀರೋಗಿ? 11 ವರ್ಷ ರನ್ನಿಂಗ್ ನಡೀತಾ ಇತ್ತು. ಮತ್ತೀಗ ನಿಮ್ ತಂದೆ ಸತ್ತೋದ್ಮೇಲೆ ಅವಾಗ್ಲೇ ಮದ್ವೆ ಮಾಡೋದಲ್ವನಪ್ಪ ನಿಮ್ಮ ಅಮ್ಮಂಗೆ? ಅಯ್ಯೋ ನಮ್ ತಾಯಿಯವ್ರಿಗೆಲ್ಲ ನಮ್ಗೆಲ್ಲ ಮದುವೆ ಆಗಿ ನಮ್ಗೂ ಮಕ್ಕಳಾಗಿ ನಮ್ಮ ಮಕ್ಕಳು ಮದುವೆ ಬಂದವೆ. ಅಲ್ಲ ರೀ ನಿಮ್ ತಂದೆ ತೀರೋದ್ರಲ್ಲ, ಅವಾಗ ನಿಮ್ ತಾಯಿಯರ್ಗೆ ಇನ್ನೊಂದ್ ಮದ್ವೆ ಮಾಡ್ಬಿಡೋದಲ್ವ ನೀವೇ ಮಕ್ಕಳೆಲ್ಲ ಸೇರ್ಕೊಂಡು? ನಮ್ಮ ತಾಯಿಯರ್ಗ ಹ್ಮ್, ಎಷ್ಟು ಜನ ಕೊಟ್ಟಿದ್ ನನ್ನ ಮಗನ ತಾಯಿನ ನಮ್ಮ ಕೆರ ಅರ್ಧಂಗ ನಮ್ಮವ್ವ ಹಂಗಂದ್ರೆ ರೇ ಜೀವನಕ್ಕೆ ಜೀವನ ಸಂಗಾತಿ ಒಬ್ರು ಬೇಡವನ್ರಿ ನಿಮ್ಮ ಅಮ್ಮಂಗೆ? ಅಯ್ಯೋ ಸ್ವಾಮಿ ಇದು ನಮ್ಮದು ಇಲ್ಲಿ ಇದು ಹಾಂಗ್ಕಾಂಗು ಸಿಂಗಾಪುರ್ ಅಮೇರಿಕಾ ಇಲ್ಲಿ ತುಮಕೂರು ಕರ್ನಾಟಕ ತುಮಕೂರು ಡಿಸ್ಟ್ರಿಕ್ಟ್ ಸಿದ್ಧಗಂಗೆ ಸ್ವಾಮಿ ಸಿದ್ಧಗಂಗೆ ಇಡೀ ಊರಲ್ಲಿ ಎಲ್ಲ ಸೇರ್ತು ಮಾಡ್ಕೊಂಡೆಲ್ಲ ಮರಕ್ಕೆ ಇಟ್ಟು ಹೊಡೆದ್ಬಿಡ್ತಾರೆ. ಹಂಗಂದ್ರೆ ನಮ್ಮ ಮಗುನ್ನ ಇನ್ನೊಂದು ಮದುವೆ ಆಗ್ತಿಲ್ಲ ಅಂತ ಅಂದ್ರೆ ನಮ್ಮ ಅಣ್ಣ ತಮ್ಮರು ನಮ್ಮ ನೆಂಟ್ರಿಗೆಲ್ಲ ಸೇರಿ ಮರಕ್ಕೆ ಇಟ್ಟು ಹೊಡೆದ್ಬಿಡ್ತಾರೆ ನನ್ನ. ನಿಮ್ದು ತಾಯಿ ಕಲ್ಲಿಡಿಯಾಗ ಮಾಡಿದಿಲ್ಲ ಮಗನೇ ಅಂತಾರ. ತಿಂತೀರಿ ಅಂತ ಮಾತಾಡ್ತೀರಲ್ಲ ನಮ್ಮ ಎದುರಿಗೆ. ಅಲ್ಲ ಏನ ಕೇಳಿಸ್ತಾ ಇಲ್ಲ ಕಣಪ್ಪ. ಹಲೋ, ಹಲೋ ಸರಿ ತಿಂತೀರ ತಾಯಿಗೆ ನಿಮ್ ತಾಯಿಗೆ ಹಂಗೆ ಮಾಡಿದ್ರಿ ನೀವು? ರೇ ನಮ್ ತಂದೆ ತಾಯಿ ಬದುಕೋರ್ ಕಣ್ರಿ ರೈ. ಅದಕ್ಕೆ ಗೊತ್ತಾಗ್ಬಿಟ್ರಿ ನಮ್ಮ ಮಗು ಇನ್ನೊಂದು ಮದುವೆ ಮಾಡೋಣ ಮಾಡಿದ್ರೆ ಏನ್ರಿ ತಪ್ಪು? ಫಾರಿನ್ ಎಲ್ಲ ಆಗಲ್ವಾ? ಅವ್ರ ಹೋಗಿ ನೀನ್ ಉಣ್ಬಿಟ್ಟು ನನ್ಗೆ ಯಾಕೆ ಹೇಳ್ತೀಯ? ಮತ್ತೆ ನಮ್ ತಾಯಿಗೆ ಅಂದ್ರೆ ಬೆಂಕಿ ಇಕ್ಬಿಡ್ತಾರ ನಮ್ಗೆ. ಅವುಗೆ ತಲೆ ಯಾಕೆ ಮಾಡಿದೀರ ಅಂತ ನಮ್ಮ ಮಣದಿನೆಲ್ಲ ಕೆರ ಅರ್ಧಂಗ್ ನಮಗೆ ಮೊದ್ಲು ನಾನು ಕೆರ ಅರ್ಧಂಗ್ ಮಾತಾಡ್ತೀನಿ. ಹಲೋ ಹಲೋ, ಏನ್ ಮಾಡ್ತಿದ್ದೀರ ಅಣ್ಣ? ಈಗ ಬಂದು ಎಲ್ಗ ಹೋಗಿದ್ರಿ? ಪ್ರಾಕ್ಟೀಸ್ ಹೋಯ್ತು. ಏನ್ ಪ್ರಾಕ್ಟೀಸು? ಡ್ರಾಮಾ. ನೀನ್ ಬೆಳಗ್ಗೆ ಇದ್ರೆ ಅದು ಡ್ರಾಮಾನೇ ಆಡೋದಲ್ಲ, ಅದ್ 4ಕ್ಕೆ ಬೇರೆ ಸೇರ್ಕೊಂಡಿದ್ದ? ಯಾವ್ದು ನಿನ್ ಪಾಲ್ಟು? ಇನ್ನು ಯಾವ್ದು ಅಂತ ಅದನ್ನು ಸರಿ ಗೊತ್ತಿಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ನೀನು. ನಿನ್ ನಾರ್ದೊಂದ್ ಕೊಟ್ಬಿಡ್ಬೇಕಂತ. ನೀನ್ ನಾರ್ದೊಂದ್ ಪಾರ್ಟ್ ಕರೆಕ್ಟ್ ಚೆನ್ನಾಗ್ ಮಾಡ್ತೀಯ. ಅಲ್ಲೇ ದಿಲ್ಗೆ ಹೇಳ್ಕೊಂಡು ಇಲ್ಲೇ ಅಲ್ಲಿಗೆ ಹೇಳ್ಕೊಂಡು ಅವ್ರ ಮನೆ ಹಾಳು ಮಾಡಿ. ಅಲ್ವಾ? ನಾರ್ದೊಂದ್ ಮಾಡೋಕಿಲ್ಲ ನೀನು? ಇಲ್ಲ, ನಾರ್ದು ಮಾಡಂಗಿಲ್ಲ ಕುರುಕ್ಷೇತ್ರದಾಗ. ಅಲ್ಲ ಅಂತ ನಾಟಕ ಮಾಡೋದ್ ನಾರ್ದೊಂದ್ ಮಾಡ್ಬಿಡು. ಅವ್ರ ಮನೆಗೆ ಸುಳ್ಳು ಹೇಳ್ಕೊಂಡು ಅವ್ರಿಗೆ ನಾಮ ಇಕ್ಕೊಂಡು ಓಡಾಡಕ್ ಚೆನ್ನಾಗಿದ್ಯಾ ಅಲ್ವಾ? ನಿನ್ ಬಾಯಿಗೆ ಮಣ್ಣಾಕ ಲೋಪರ್ ಮಗನಿ. ನೀನ್ ಹೋಗೋದಾರೆ ಆಕ್ಸಿಡೆಂಟ್ ಆಗ ನಿನ್ ಕರೆನಾಗರ ಕಚ್ಚ ನಿನ್ಗೆ ಆಕ್ಸಿಡೆಂಟ್ ಆಗ ಕಳ್ಳು ಪಚ್ಚಿ ಎಲ್ಲ ಈಚೆಗೆ ಬಂದು ನೀನ್ ಹೋಗೋದಾರೆ ಅಮ್ಮನ್ ಏನೇನಾಗ ಸಾಯ್ತಿಯಲ್ಲ ನೀನು. ನಾನು ಬಾಳ ಹಾಳು ಮಾಡ್ಬಿಟ್ಟಲ್ಲ ಕೊನೆಗೆ ನೀನು.
ನಿಮ್ಮ ಎದುರುಗುಟ್ಟೆ ಉಂಡೆ ಸಲಾದ್ರಿಗೆ ಬೇವರ್ಸಿ ಕಿತ್ತೋದ್ ಮಂಡೆ ಉಳ್ಕೊಂಡ್ಬಂದು. ಹಲೋ, ಯಾಕೆ ಬೈತಿರೋದು ಹೇಳು? ನಿಮ್ಮಮ್ಮನ್ ನೀನ್ ನೋಡೇ ಇಲ್ಲ ನಾನು. ನೋಡೇ ಇಲ್ಲ. ಕುಡಿಯೋದು ಬರೋದು ಹತ್ತೋದು, ಕುಡಿಯೋದು ಬರೋದು ಹತ್ತೋದು. 1 ವರ್ಷ ಆಯ್ತು, 1 ಮಗ ಮಾಡ್ದೆ ಬಿಟ್ಟು ಓಡೋದೆ. ಆಮೇಲೆ ಇನ್ನೇನು? ನಾವ್ ಜೀವನ ಮಾಡೋದು ಹೆಂಗೋ? ಈಗ ನಿನ್ ಗಂಡ ಮಕ್ಳು ಹೆಂಡತಿ ಮಕ್ಳನ್ನ ನಾನ್ ಸಾಕ್ತೀನಿ ಬಾರೋ. ಎಷ್ಟು ಜನ ಬಂದವರು? ಎಷ್ಟು ಜನ ನಾನು 20 ಜನ ಬಂದೋದ್ರು. ಈಗ ನೀನ್ ಬಿಟ್ಟು ಹೋಗಿದ್ಯಲ್ಲ ಮಕ್ಳುನ್ನು, ನನ್ ಜೀವನ ನಡೆಯೋದ್ ಹೆಂಗೋ? ನಾನು 20 ಜನ ತಕ್ಕ ಹೋಗಿದ್ದೆ. ನಿನ್ಗೆ ಯಾಕೋ? ನೀನೊಂದ್ 20 ಜನ ಕಳಿಸ್ತೀನೋ? ನೀನೇ ದುಡ್ಡು ಇಸ್ಕೊಳ ಬಾರ, ನೀನೇ ದುಡ್ಡು ಇಸ್ಕೊಳ. ಇದು ಅರಬ್ಬಿ ಸಮುದ್ರ. ಇಲ್ಲ, ನಿನ್ನಂತ ಸೊಳೆ ಮಕ್ಳು ನಮ್ಮನ್ನ ಕಟ್ಕೊಂಡು ಹೆಂಡ್ರದಿನ ಬಿಟ್ಟೋದ್ರೆ ನಾವ್ ಇನ್ನೇನಪ್ಪ ಮಾಡೋಣ? ಪ್ರಪಂಚದಾಗೆ ಮಳೆ ಬೆಳೆ ಆಗೋದೆಲ್ಲ ಬಿಟ್ಟು ಬೆಂಕಿ ಎತ್ಕೊಂಡು ಉಳಿತಾ ಇರೋದು. ಓಹೋ, ನಿನ್ನಂತ ಸೋಳೆ ಮಗ ಇದ್ರೆ ನಮ್ಮನ್ ಮಳೆ ಬದೈತೆ ಅಲ್ವಾ? ಇವ್ರ ಮನೆ ಗಂಡ್ಸತ್ ಮುಂಡೆಲ್ಲ ಇದ್ ಮಾಡ್ತಾರೆ. ಮುಚ್ಚ ಬಾಯಿ ಸೋಳೆ ಮಗನೇ, ಮುಚ್ಚು ಬಾಯಿ. ನಿನ್ ತಾಯಿ ಶ್ರೀರಾಮಚಂದ್ರ ದಾರಿಗೆ ಹೋಗೋದು. ಕೊಡು, ನೀನ್ ಹೆಂಡ್ರಕ್ಕೆ ಹೇಳ್ತೀನಿ ಶ್ರೀರಾಮಚಂದ್ರನ. ಯಾಕೆ ನಮ್ ಸಂಸಾರದಲ್ಲಿ ಬಿರುಗಾಳಿಯಾಗಿ ಬೀಸಿ ಅದ್ದಾಗಿ ಕುಚ್ಚಿತಲ್ಲೋ ನಿನ್ನ ಅದ್ದಾಗಿ ಕುಚ್ಚಿತಲ್ಲೋ ಅನ್ನಂಗ್ ಮಾಡ್ತೀಯ. ತಲಿಡ್ಕ ಬಾಯಿ ಕಿನಾಲಿ ನೋಡ ದೇವರ್ಸಿ ಮುಂಡೆಗಳ. ಈಗ ನೋಡ, ಒಡವೆ ಮಾರ ಎಲ್ಲಾ ಫೈನಾನ್ಸ್ ಬಿಟ್ಟಿದ್ಯಾ, ಎಲ್ಲಾ ತುಣ್ಣೆ ಉಣ್ಸೋರನೋ ಹಂಗೆ ಇನ್ನ ತುಣ್ಣೆ ಉಂಡು ಹೋಗ್ತೈತ್ ನೋಡ. ಮುಚ್ಚೆ ಬಾಯಿ ಚಿನಾಲಿ ನೋಡಿ ಒಂದ್ ಸುಮ್ನೆ ಲೌಡಿಕೆ ಬಾಲ್ ಎತ್ತು ನಿನ್ ಬಾಯಿಗೆ ಮಣ್ಣಾಕ ಲೋಪರ್ಸ್ ಮಗನೇ. ನೀನ್ ಕರೆನಾಗರ ನೋಡ್ಲಾ, ನಿನ್ಗೆ ಇಷ್ಟಲ್ಲೇ ಹಾವು ಪಾವು ಕಡ್ದು ನಿನ್ ರೋಡಾಗ ಆಕ್ಸಿಡೆಂಟ್ ಆಗಿ ಸಾಯ್ಲಿಲ್ಲ ಅಂದ್ರೆ ನೋಡ್ಲಾ ನೀನು. ನನ್ ಸಾಯ್ಬಾರ್ದು ಕಣ, ನಿನ್ನಂತವ್ರು ಸಾಯ್ಬಾರ್ದು. ನಿನ್ ಕೈಯ ಕಾಲ ಮುರ್ಕೊಂಡ್ಬೇಕು, ಅಲ್ಲೇ ತಿಯೋಲು ಅಲ್ಲೇ ಯೋಲ್ಬೇಕು. ಅಲ್ಲೇ ಅವ್ರ ಯಾರ ಹೇಳೋರಲ್ಲ ನಿನ್ಗೆ, ಜಲ್ಡೆ ಸ್ವಾಮಿ, ಆ ಜಲ್ಡೆ ಸ್ವಾಮಿಗಳು ಹೇಳ್ದಂಗ ಅಲ್ಲೇ ಯೋತ್ಕೊಂಡು ಜಲ್ಡೆಗೆ ಯೋತ್ಕೊಂಡು ಅಲ್ಲೇ ನೀನು ಪೇಪರ್ ದಂಡ್ ಹೊಡ್ಸ್ಕೊಳೋದು, ಅಲ್ಲೇ ಹಾಸಿಗೆ ಮೇಲೆ ಮನಿ ಕಂಡಿರೋದು. ಇದ್ರಾಗೆ ಇದ್ರಲ್ಲಿ ಯಾವ ದೇಶದ ಹೆಣ್ಣು ಇವಳು ರಂಗಿಲಾಲ ಅನ್ನಂಗ್ ಮಾತಾಡ್ತಿರಲ್ಲ, ರಂಗಿಲಾಲ ಅಂತಕ್ ಹೋಗಿದ್ದು, ಇವಾಗ ಬಂದ ಮನೆಗೆ. ಮುಚ್ಚೆ ಬಾಯಿ, ನಾನು ಶ್ರೀರಾಮಚಂದ್ರು. ಕೊಡು, ನೀ ಎಲ್ರಿಗೂ ಹೇಳ್ತೀನಿ. ಅಮ್ಮ ಅವ್ವ, ವಿಶ್ವನಾಥನು ತಂದೆಯ ವಿಶ್ವನಾಥನು ತಂದೆಯ ಅವ್ವ. ಹಲೋ ಅಕ್ಕ. ಹಲೋ ಅಕ್ಕ. ಯಾಕಮ್ಮ ಇಷ್ಟೊಂದು ಕೋಪ ದೃಷ್ಟಿಯಿಂದಿರಿ? ಹಲೋ. ಅಯ್ಯೋ, ಯಾಕಮ್ಮ ಈ ರೀತಿ ನನ್ನನ್ನು ನಿಂದನೆ ಮಾಡುವೆ? ಹಲೋ. ಯಾವ್ದೇ ಒಂದ್ ಹೆಣ್ಣಿನ ಬಾಳಲ್ಲೂ ಈ ತರ ಆಟ ಆಡಕ್ ಹೋಗ್ಬೇಡ ಕಣಪ್ಪ ಮರಿ. ನಾನು ಲಲಿತಾ ರವ್ವ ಮಾತಾಡ್ತಾ ಇರೋದು. ಅವಳನ್ನ ಇವತ್ತು ಕೂಳು ನೀರಿಲ್ದಿದಂಗ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಲ್ಲ, ಇವತ್ತು ಸಾವು ಬದುಕಿನ ಮಧ್ಯೆ ಓಡಾಡ್ತಾಳಲ್ಲ, ಈ ತರ ಕೆಲಸ ಮಾಡ್ಬೋದ ನೀನ್ ನಂಬಿಸಿ ಅವಳಿಗೆ? ಹಲೋ, ಮಾತಾಡಪ್ಪ ಮರಿ. ಯಾಕೆ ಮರಿ? ನೀನ್ ಅವ್ರ ತಾಯಾರ? ಹ್ಞೂ ಕಣಪ್ಪ. ನಮ್ಗೂ ವಯಸ್ಸಾಗಿರೋರ್ಗೆ ಯಾಕೆ ಇಷ್ಟೊಂದು ನೋವು ಕೊಡ್ತೀಯ ಹೇಳು ನೀನು? ಅಯ್ಯೋ ಅವ್ವ, ಅವ್ರ ಕೈ ಕೊಡಿ, ಅವ್ರ ಕೈಗೆ. ರಾತ್ರಿ ಎಲ್ಲ ಸೊಳ್ಳೆ ಕಡಿಸ್ಕೊಂಡು ಹೋಗಿ ಇದು ಇಂಥದ್ದು ಚಿಕನ್ ಗುಲ್ಲೆ ಆದಂಗ ಸೊಂಟ ಬೆನ್ನು ಹಿಡ್ಕೊಂಡ್ ಕುಂತಿದ್ವಿ. ಹೋಗಿ ಆಸ್ಪತ್ರೆಗೆ ಹೋಗಿ ಈಗ ಬಂದು ಕುಂತಿದ್ದೀನಿ ಪ್ಲಾಸ್ಟರ್ ಹಾಕೊಂಡು. ಅಲ್ಲ ಕಣಪ್ಪ, ನೀನು ಇಷ್ಟೆಲ್ಲ ಗೊತ್ತಿದ್ದು ಪ್ಲಾಸ್ಟರ್ ಹಾಕೊಂಡು ಏನೋ ಚಿಕನ್ ಗುನ್ನಿ ಅಂತ ಹೇಳ್ತೀಯಲ್ಲ, ನೀನು ಅವಳಿಗೆ ಏನ್ ನಂಬಿಸಿ ಅವಳಿಗೆ ಮೋಸ ಮಾಡ್ಬೇಕಾಯ್ತಪ್ಪ ನೀನು? ಓಯ್ ಅಜ್ಜಿ, ಅವ್ನ ಕೇಳು. ನಾನ್ಯಾಕೆ ಅವ್ರನ್ನ ಇದು ಮಾಡೋಣ? ಕೇಳೋರ್ನ ಎಮ್ಮನ್ನ. ಇವ ಆಸ್ಪತ್ರೆಗೆ ನಾವು ಗ್ಲೂಕೋಸ್ ಹಾಕ್ಸ್ತಾ ಇದ್ರು, ರಾತ್ರಿಯಿಂದ ಊಟ ಮಾಡಿಲ್ಲ ಗೊತ್ತಾ ಅವಳು ನಿಂಗೆ? ಯಾವ್ಯಾವ ಹೋಗಿ ಬಂದು ನಮ್ಗೆಲ್ಲ ಬಂದ್ರೆ ಕೇಳೋದ್ ನಿಮ್ ತಾಯಿನ, ನಿಮ್ ಅಮ್ಮನ್ನ, ನಿಮ್ ಮಗಳನ್ನ. ಹೌದಾ? ಹಂಗಾರ ಅವಳು ಸವಾಸ ಮಾಡಿಲ್ಲ ನೀನು? ಅವಳು ಯಾರು? ರಾತ್ರಿಯಿಂದ ನಾಯಿ ಮಗಳ ಮನೆ ಕಂಡಿದ್ದೀನಿ. ನಮ್ ಕೇಳೋ ಏನ್ ಮಾಡಿವ್ರೆ ರಾತ್ರಿ ಫೋನ್ ಮಾಡಿ? ಅವಳು ಹೇಳಿದ್ಕಿ ಕಣಪ್ಪ, ನಂಗೇನ್ ಇಷ್ಟ ದಿವಸದಿಂದ ಗೊತ್ತಿತ್ತಾ?
ನಾನ್ ತುಂಬಾ ಇಷ್ಟಪಟ್ಟಿದ್ದೀನಿ ನರಸಿಂಹರಾಜನ್ನ, ಈ ತರ ನನ್ಗೆ ಬರ್ತಾ ಇಲ್ಲ ಮನೆ ಹತ್ರ, ಅಮ್ಮರೇ ತುಂಬಾ ನೋವು ಮಾತಾಡಿ ನೀವು ಸತ್ತೋಗ್ತೀನಿ ಅಂತ. ಮಾತಾಡಬಾರ್ದು. ಒಂದ್ ನಿಮಿಷ ದೇವ್ರ ನಾಲ್ಗೆ ಕೊಟ್ಟಿದ್ದಾರೆ ಅಂತ ತಡಿಯಪ್ಪ, ತಡಿ ಒಂದ್ ನಿಮಿಷ. ನೋಡು ಹಳ್ಳಿ ಜನ ಅನ್ಬಿಟ್ಟು ನಮಗ್ ಮೋಸ ಮಾಡಕ್ ಬರ್ಬೇಡ. ನಿನ್ ದೇವ್ರ ಒಳ್ಳೇದ್ ಮಾಡಲ್ಲ ನಿಂಗೆ, ಗೊತ್ತಾ? ಒಂದ್ ನಿಮಿಷ ಅವಳಿಗೆ ಫೋನ್ ಕೊಡ್ತೀನಿ, ಮಾತಾಡು. ಹಲೋ ಹಲೋ, ಹೇಳು ಅಂದ್ರೆ. ನಿಮ್ ಸಹಾಯ ಜೀವ ಒಜ್ಜೆ ಯಾಕೆ ಸೇಮ ನೀವು ನಿಮ್ ಮನೆಗಳು ಹಾಳು ಮಾಡ್ಕೊಂಡು ಸಂತಾನ ಯಾಕೆ ಹೊಟ್ಟೆ ಬಿಡ್ತೀರಾ? ಈ ಮನೆ ನಿಮ್ಮ ಮಗನ್ ಅದೇನಿಲ್ಲ. ನಾವೇ ರಾತ್ರಿ ಕೂಡು ನೀರು ಹೋಗಿ ಆಚೆ ಮನೆ ಕಂಡಿದ್ದೀನಿ, ಸೊಂಟ ಮೈಯೆಲ್ಲ ಇಟ್ಕೊಂಡು ಕೂಡ್ದಾಗಿ. ನೋಡು, ನಾನು ನಿನ್ನ ಹತ್ರ ದುಡ್ಡು ಕೇಳಲಿಲ್ಲ, ಆಸ್ತಿ ಕೇಳಲಿಲ್ಲ, ಮನೆ ಕೇಳಲಿಲ್ಲ. ನಿನ್ ಪ್ರೀತಿ ಮಾತ್ರ ನಾನು ಕೇಳಿದ್ದು. ಏನು ಕೊಡಲ್ಲ ಅಂದೆ ನೀನ್ ನನ್ಗೆ? ನಾನು ನಿಮ್ಮವರೇ ಅಲ್ಲ, ನಾನು ಬಳ್ಳಾಪುರ ನಮ್ದು. ನಾನ್ ಬಳ್ಳಾಪುರ ನರಸಿಂಹರಾಜುಗೆ ಫೋನ್ ಮಾಡಿರೋದು. ನನ್ ಜೀವಕ್ಕೆ ಜೀವ ಕೊಡೋ ನನ್ ಪ್ರಾಣ ನೀನು. ಈಗ ಲಾಸ್ಟ್ ಸರಿ ನಿಮ್ಮಿಂದ ನಾವ್ ಇರೋಣ ಸತ್ತೋಗೋಣ. ನಿನ್ಗೆ ಲಾಸ್ಟ್ ಸರಿ ಕೇಳ್ತಿದೀನಿ, ನನ್ನ ಲವ್ ಮಾಡ್ತೀಯ ಇಲ್ವೋ ನೀನು? ನಿಮ್ ತಾಯರ್ ಕೈ ಕೊಡಿ, ನೋಡಿ ಮಾತುಗಳೆಲ್ಲ ಆಡ್ತಾರ. ನಮ್ಗೆ ಸಂಸಾರ ಮನೆಗೆ ಅನ್ನ ಅಕ್ಕಪಕ್ಕದ ಕೇಳಿಸ್ಕೊಂಡು ನಮ್ಮ ಮನೆಗೆ ಬಿಡ್ಕೊಂತಾರೆ ಯಾರನ್ನ. ಹೇಳಪ್ಪ ಮರಿ. ಹಲೋ, ಹೇಳಪ್ಪ, ಏನಪ್ಪ ಇವೆಲ್ಲ ನಿಮ್ದು? ನಮ್ದೇನು ಇಲ್ಲವ, ಖಂಡಿತ ಏನು ಇಲ್ಲ. ನಮ್ ಊರಿಗೆ ಬನ್ನಿ ಬೇಕಾರೆ ಕೇಳಿ. ನಾವ್ ಯಾರು ಅವ್ರು ನೋಡಿಲ್ಲ ಪಾಡು ಇಲ್ಲ. ಅವರಿಂದ ನಾವು ಕಷ್ಟ ಸುಖ ಅನ್ನೋದೇ ಬರೇ ಕಷ್ಟನೇ ಅನುಭವಿಸ್ಕೊಂಡ್ ಬಂದಿದೀವಿ. ಏನ್ ಕಷ್ಟ ಅನುಭವಿಸಿದ್ಯಪ್ಪ? ಅಯ್ಯೋ, ಈಗ ನಾವು ಡ್ರೈವರ್ಗೆ ಅಂತ ಇರೋದು ಅಲ್ಲಿ ಸುಮಾರು ದಿನದಿಂದ ಇಲ್ಲ. ಯಾಕಪ್ಪ? ತಿರ್ಗ ಹಂಗೆ ಆಗಿದೆ. ನಾವು ಏನ್ ಮಾಡೋಣ? ಅಲ್ಲೇ ನಮ್ ಅಲ್ಲೇ ಅರ್ಧ ವಯಸ್ಸಾಯ್ತು, ಜೀವನನೇ ಸಾಕು ಅಂದಂಗ ಆಯ್ತು ಕುಂತೈತಿ. ಅಲ್ಲ, ಅವಳೇ ನಿನ್ನ ಹತ್ರ ದುಡ್ಡು ಇಸ್ಕೊಂಡೋಳ, ಕಾಸು ಇಸ್ಕೊಂಡೋಳ? ಏನು ಇಲ್ವಲ್ಲಪ್ಪ. ಅವ್ರು ನಾವು ನೋಡೇ ಇಲ್ಲ, ಅವ್ರನ್ನ ನೋಡೇ ಇಲ್ಲ. ಇಲ್ಲವ, ಖಂಡಿತ ನೋಡಿಲ್ಲ. ಮಂಜುನಾಥನೇ ನೋಡಿಲ್ಲ. ಇದೇನೇ ಇದು? ಅವ್ರು ನೋಡೇ ಇಲ್ಲ ಮರಿ ಅಂತ ಇದ್ ನರಸಿಂಹಪ್ಪ. ನೀನ್ ನೋಡಿದ್ರೆ ಲವ್ ಮಾಡ್ತಿದೀನಿ ಅಂತೀಯ? ಏನು ಅಂದ್ರೆ ನಾನು ಲವ್ ಮಾಡ್ತಿರೋ ವಿಷಯ ಅಮ್ಮಂಗೆ ಹೇಳಿದೀನಿ. ಅನ್ನ ತಿನ್ನ ಬಾಯಿಗೆ ಹೇಳ್ತಿನ್ನ ಮಾತಾಡ್ಬೇಡ ನಿಮ್ಮ ಏನ್ ಮರಿ ಇದಕ್ಕೆಲ್ಲ ಏನ್ ಮಾಡದಪ್ಪಿ? ಹೇಳಪ್ಪ ಮರಿ, ಏನ್ ಮಾಡ್ಬೇಕು ನಾನು? ಹೇಳು. ಸಾಯ ಜೀವನ ನನ್ಗೆ ಯಾಕೆ ಹೇಳ್ತೀರಾ? ಅಲ್ಲ, ಅವ್ರ ಮಕ್ಳಿಗೂ ಅದೇ, ನಿಮ್ಮ ಮೊಮ್ಮಕ್ಳಿಗೂ ಅದೇ ಬುದ್ಧಿ ಕಲಿಸ್ತಾರಮ್ಮ. ಆ ಮಗಿನ ಕೈಗೆ ನಿಮ್ಮ ಅಪ್ಪಾಜಿಗೆ ಅದೆಂತದು ನಿಮ್ಮ ಅಂಕ ಇದಕ್ಕೂ ಫೋನ್ ಮಾಡು, ಬರ್ರಿ ಊಟ ಬಿಟ್ಟಿದೀನಿ ಹಂಗೆ ಹಿಂಗೆ ಅಂತ ಮಕ್ಳು ಮರಿಗೆಲ್ಲ ಕಲಿಸ್ತಾರೆ. ಏನ್ ಬುದ್ಧಿ ಹೇಳೋಗಿ. ನಮ್ದು ಬಳ್ಳಾಪುರ ಬೇಕಾರೆ ಬನ್ನಿ, ನಮ್ಮೂರಿಗೆ ಬಳ್ಳಾಪುರ ರೋಡ್ ಪಕ್ಕನೆ ಮನೆ. ನೀವ್ ಯಾವತ್ತು ನೀವು ಹಂಗಾರ ಅವ್ರು ನೋಡೇ ಇಲ್ಲ? ನೀವಿಬ್ರು ನಿಮ್ಗೂ ಅವ್ರಿಗೂ ಪರಿಚಯ ಇಲ್ವನಪ್ಪ ಮರಿ? ಇಲ್ಲವ, ಖಂಡಿತ ಪರಿಚಯ ಇಲ್ಲ. ನಾವು ಮಕಾನೇ ನೋಡಿಲ್ಲವ ನಾವು. ಅಲ್ಲ, ಅವಳು ನಿನ್ನ ಹತ್ರ ದುಡ್ಡು ಕೇಳೋದಿಲ್ಲ, ಕಾಸು ಕೇಳೋದಿಲ್ಲ. ಏನು ಅಪ್ಪ ಕೊಡ್ತಾರೆ ಅಜ್ಜಿ? ಯಾಕಪ್ಪ ಮರಿ? ಏನ್ಕಪ್ಪ ಅವಳಿ? ಅಲ್ಲ, ನಾನು ಕೇಳ್ದೆ, ಅವ್ರೇನು ದುಡ್ಡು ಪಾಸ್ತಿಗೆಲ್ಲ ಆಸೆ ಬಿದ್ದಿದ್ಯಾ ಅಂದ್ರೆ, ಇಲ್ಲ ಕಣಮ್ಮ, ಅವ್ರು ನೋಡಕ್ ಎಷ್ಟು ದಪ್ಪ, ಎಷ್ಟು ಗುಂಡುಗವ್ರ, ಎಷ್ಟು ದಪ್ಪ ಇರ್ಬೇಕು, ಅದಕ್ಕೆ ಆಸೆ ಬಿಟ್ಟೆ ನಾನು ಅಂತ ಅಂದ್ಲು. ಆಗ ಅದಕ್ಕೆ ಅದೇನೇನ್ ಕೇಳ್ತಲ್, ಕೊಟ್ಬಿಡಪ್ಪ, ಅದನ್ನ ಮಡಿಕೊಂಡು ಏನ್ ಮಾಡ್ತೀಯ? ಅಲ್ಲಜ್ಜಿ, ನೀನು ಅಲ್ಲ ನಿಮ್ ಮಕ್ಳು ಮರಿ ಮುಂದೆ ಮಾತಾಡ ನೀನು ಅಲ್ಲ, ನೀನು ಎಷ್ಟು